ಅಧಿಕಾರಿಗಳಿಗೆ ಹೈಕೋರ್ಟ್ ಆದೇಶ ಮೀರಿ ಬಡ್ತಿ ನೀಡುತ್ತಿರುವ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಒಳ ಮೀಸಲಾತಿ ಅಳವಡಿಸಿದ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಬೆಕ್ಕೆ ಬೇಕು ಬೆಕ್ಕೆ ಬೇಕು ಬೆಕ್ಕೆ ಬೇಕು ಜೈ ಮಾದಿಗ ಜೈ ಮಾದಿಗ ಮಾದಿಗ ತಡೆಗೋಡ ಸಮಿತಿಗೆ ಕಾಪಣ್ಣನವರ ನಾಯಕತ್ವಕ್ಕೆ ಬೆಕ್ಕೆ ಬೇಕು ಬಿಲ್ ಕಲೆಕ್ಟರು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳ ಸೇವೆಯಲ್ಲಿ ಏನು ಪದೋನ್ನತಿಗಾಗಿ ಅವರ ಬಡ್ತಿಗಾಗಿ ಏನು ನೋಟಿಫಿಕೇಶನ್ ಮಾಡಿದೆ ಅಧಿಸೂಚನೆಯನ್ನು ಮಾಡಿದೆ ಇವತ್ತು ಏಕಪಕ್ಷೀಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮೇ ತಿಂಗಳಿನಿಂದ ಒಳ ಮೀಸಲಾತಿ ಜಾರಿಯಾಗಿದೆ. ಆ ಒಳ ಮೀಸಲಾತಿಯನ್ನು ತಿರಸ್ಕಾರ ಮಾಡಿ ಇವತ್ತು ಜಿಲ್ಲಾ ಪಂಚಾಯತಿಯ ಭ್ರಷ್ಟ ಒಬ್ಬ ಅಧಿಕಾರಿ ಜಿಲ್ಲಾ ಪಂಚಾಯತಿಯ ಉಪ ಕಾರ್ಯದರ್ಶಿ ಲಕ್ಷ್ಮಣ್ ಶೃಂಗೇರಿ ಅವರು ಇವತ್ತು ದಲಿತರಿಗೆ 101 ಉಪಜಾತಿಗಳಿದ್ದಾವೆ. ದಲಿತರಲ್ಲಿ ಆ 101 ಉಪಜಾತಿಗಳಿಗೆ ಸಮರ್ಪಕವಾಗಿ ಮೀಸಲಾತಿ ಅನುಷ್ಠಾನ ಮಾಡಬೇಕಂತೇಳಿ ರಾಜ್ಯದಲ್ಲಿ ಒಳ ಮೀಸಲಾತಿ ಒಂದು ಐತಿಹಾಸಿಕ ಕಾಯ್ದೆ ಜಾರಿಯಾಗಿದೆ ಮೇ ತಿಂಗಳಿನಿಂದ. ಆದರೆ ರಾಜ್ಯ ಸರ್ಕಾರದ ಈ ಕಾಯ್ದೆಯನ್ನು ಇಲ್ಲಿ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ಆ ಒಂದು ಕಾಯ್ದೆಗೆ ಮಣ್ಣನ್ನು ಎರಚಿ ಇವತ್ತು ದುಡ್ಡಿದ್ದವರಿಗೆ ಇಲ್ಲಿ ಇವತ್ತು ಪದೋನ್ನತಿ ನೀಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಮಾದಿಗ ನೌಕರರಿಗೆ ದಲಿತ ನೌಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ನ್ಯಾಯ ಎಲ್ಲರಿಗೂ ಒಂದೇ, ಆದರೆ ದುಡ್ಡಿದ್ದವ್ರ ಪರವಾಗಿ ಇಲ್ಲಿ ಉಪ ಕಾರ್ಯದರ್ಶಿ ಸೇರಿದಂತೆ ಹಲವಾರು ಭ್ರಷ್ಟ ಅಧಿಕಾರಿಗಳು ಏಕಪಕ್ಷೀಯವಾಗಿ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಗಾಳಿಗೆ ತೋರಿ ಬೆಕ್ಕಾಬಿಟ್ಟಿಯಾಗಿ ರಾತ್ರೋರಾತ್ರಿ ಇವತ್ತು ಕಾಯ್ದೆಯನ್ನು ಇವತ್ತು 34 ತಾತ್ಕಾಲಿಕ ತಿದ್ದುಪಡಿಯನ್ನು ಏನು ಮಾಡ್ತಾ ಇದ್ದಾರೆ. ಇವತ್ತು ಅವರ ಒಂದು ಮಲತಾಯಿ ಧೋರಣೆಯನ್ನು ಅವರ ಏಕಪಕ್ಷ ನಿರ್ಧಾರವನ್ನು ಖಬರ್ದಾರಾಗಿ ನಾವು ಹೇಳ್ತಾ ಇದ್ದೇವೆ. ಮಾದಿಗ ದಂಡರ ಹೋರಾಟ ಸಮಿತಿ ನಾವೇನು ರಾಜಕೀಯ ಪಕ್ಷದ ಪರವಾಗಿ ಬಂದಿಲ್ಲ. ಮಾದಿಗರ ಪರವಾಗಿ ದಲಿತರ ಪರವಾಗಿ ಮಾದಿಗ ದಂಡ ಹೋರಾಟ ಸಮಿತಿ 1997ರಿಂದ ಮಾಪಣ್ಣ ಅದೂರವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಚಳವಳಿಯನ್ನು ಮುನ್ನಡೆಸಿಕೊಂಡು ಬಂದಿದೆ. ಆ ಚಳವಳಿಗೆ ಬೆನ್ನೆಲುಬಾಗಿ ನಿಂತಂಥ ಹಲವಾರು ಜನ ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಇವತ್ತು ಈ ಕೂಡಲೇ ಈ ತಾತ್ಕಾಲಿಕ ಪಟ್ಟಿಯನ್ನು ಏನು ರದ್ದು ಮಾಡಿ ಇವತ್ತು ಒಳ ಮೀಸಲಾತಿಯ ಅನ್ವಯದಂತೆ ಏನು ರಾಜ್ಯ ಸರ್ಕಾರ ಮೇನಲ್ಲಿ ಒಳ ಮೀಸಲಾತಿ ಘೋಷಣೆ ಆಗಿದೆ ಅದೇ ಪ್ರಕಾರ ಇವತ್ತು ಒಳ ಮೀಸಲಾತಿ ಜಾರಿ ಮಾಡಿ ಇವತ್ತೇನು ತಾತ್ಕಾಲಿಕ ಪಟ್ಟಿಯನ್ನು ಹಿಂಪಡೆದು ಇವತ್ತು ಒಳ ಮೀಸಲಾತಿ ಪ್ರಕಾರವೇ ಗ್ರಾಮ ಪಂಚಾಯತಿ ದಲಿತ ನೌಕರರಿಗೆ ಬಡ್ತಿ ಮೀಸಲಾತಿಯಲ್ಲಿ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಇವತ್ತು ಜಿಲ್ಲಾ ಪಂಚಾಯತಿ ಸಿಇಒ ಒಬ್ಬ IAS ಅಧಿಕಾರಿ ರಾಹುಲ್ ಸಂಕನೂರ್ ಅವರಿಗೆ ನಾವು ಹೋದವಾರ ಭೇಟಿಯಾಗಿದ್ದೀವಿ. ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಉಪ ಕಾರ್ಯದರ್ಶಿ ಮತ್ತು ಇನ್ನಿತರ ಅಧಿಕಾರಿಗಳು ಸೇರಿ ಇವತ್ತು ದುಡ್ಡಿಗೋಸ್ಕರ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಹುದ್ದೆಗಳನ್ನು. ಇದನ್ನು ನಾವು ಖಂಡಾತುಂಡವಾಗಿ ನಿರ್ಲಕ್ಷ್ಯ ಮಾಡ್ತೀವಿ. ಈ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಈ ನಮ್ಮ ಒಂದು ಧರಣಿ ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿಯನ್ನು ಸ್ವೀಕರಿಸದೆ ಹೋದರೆ ಇಲ್ಲೇ ನಾವು ಅಮರಣ ತಪ್ಪು ಸತ್ಯಾಗ್ರಹವನ್ನು ಕೂಡ್ತೀವಿ. ಪ್ರಭಾಕರ್ ಮಾಪಣ್ಣ ಅದನೂರು ರಾಜ್ಯಾಧ್ಯಕ್ಷರು, ಮಾದಿಗ ದಂಡೋರ ಮಾಪಣ್ಣ ಅದನೂರು ಬಣ. ಸುಮಾರು 2 ವರ್ಷಗಳಿಂದ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಭೇಟಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ 2 ಸಲ ಮೆಮೊರಮ್ ಕೂಡ ಕೊಟ್ಟಿದ್ದೀವಿ. ಏನು ಮೆಮೊರಮ್ ಕೊಟ್ಟಿದ್ದೀವಪ್ಪ ಅಂತಂದರೆ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕರಕುಶಲಿಗಾರರು ಮತ್ತು ಬಿಲ್ ಕಲೆಕ್ಟರ್ಗಳು, ಡಾಟಾ ಕಂಪ್ಯೂಟರ್ ಆಪರೇಟರ್ಗಳು ಇವನ್ನೆಲ್ಲ ನೇಮಕ ಮಾಡಬೇಕಾಯ್ತಂತಂದರೆ ಸರ್ಕಾರ ಏನು ಆದೇಶ ಮಾಡಿದೆ, ಒಳ ಮೀಸಲಾತಿ ವರ್ಗೀಕರಣ ಏನು ಆದೇಶ ಮಾಡಿದೆ, ಒಳ ಮೀಸಲಾತಿ ವರ್ಗೀಕರಣ ABCD ಅಂತೇಳಿ ಆದೇಶ ಮಾಡಿದೆ, ಅದ್ರ ಪ್ರಕಾರ ನೇಮಕಾತಿ ಮಾಡಬೇಕು. ಅದನ್ನು ಮಾಡಿಲ್ಲಪ್ಪ ಅಂತಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ 2-3 ಸಲ ಎಚ್ಚರಿಕೆ ಕೊಟ್ಟರು ಕೂಡ ಭ್ರಷ್ಟ ಅಧಿಕಾರಿಗಳು ಯಾವುದೇ ಸಂಘಟನೆ ಪದಾಧಿಕಾರಿಗಳನ್ನು ಯಾವುದೇ ಸರ್ಕಾರದ ಒಂದು ನಿಯಮವನ್ನು ಗಾಳಿಗೆ ತೂರಿ ತಮ್ಮ ಮನ ಬಂದಂತೆ ತಮ್ಮ ಇಚ್ಛೆ ಬಂದಂತೆ ದುಡ್ಡು ಕೊಟ್ಟವರಿಗೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಾವು ಭಾಳ ಖಂಡಿಸ್ತಾ ಇದ್ದೇವೆ. ಮುಂದೆ ಅದನ್ನೆಲ್ಲ ವಾಪಸ್ ತೆಗೆದುಕೊಂಡು ನೇಮಕ ಮಾಡಿರ್ತಕ್ಕಂಥ ಆದೇಶವನ್ನು ವಾಪಸ್ ಪಡೆದುಕೊಂಡು ABCD ಒಳ ಮೀಸಲಾತಿ ವರ್ಗೀಕರಣ ABCD ಅಂತೇಳಿ ಜಾತಿಗೆ ಅನುಗುಣವಾಗಿ ಏನು ಒಳ ಮೀಸಲಾತಿ ವರ್ಗೀಕರಣ ಮಾಡಿದ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ರಾಜ್ಯ ಸರ್ಕಾರ ಏನು ನೇಮಕ ಮಾಡಿದೆ ಅದ್ರ ಪ್ರಕಾರ ನೇಮಕ ಮಾಡಿಕೇಸಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಲಾರ್ದಂಗೆ ಸರ್ಕಾರ ಒಂದು ಕಾನೂನುಬದ್ಧವಾಗಿ ನೇಮಕ ಮಾಡಿಕೊಳ್ಬೇಕು. ಇಲ್ಲ ಅಂತಂತಂದರೆ ಅಂಥ ಭ್ರಷ್ಟಾಧಿಕಾರಿಗಳಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯ ಸರ್ಕಾರ ಗಮನವನ್ನು ತೆಗೆದುಕೊಂಡು ಪಂಚಾಯತ್ ರಾಜ್ಯ ಸಚಿವರಿಗೆ, ಪಂಚಾಯತ್ ರಾಜ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೆಂಗಳೂರಿಗೆ ಗಮನಕ್ಕೆ ತಂದಿಗೆ ಇಂಥವ್ರನ್ನ ಅಮಾನತುಗೊಳಿಸಬೇಕಂತ ಒಂದು ನಾವು ಉಗ್ರವಾದ ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತೀವಿ. ಅದು ಆಗೋದು ಮುಂಚಿತವಾಗಿ ಎಚ್ಚೆತ್ತುಕೊಂಡು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೆಳಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೇನೆ ತಮ್ಮ ಮನ ಬಂದಂತೆ ರಾಜ್ಯರೋಷವಾಗಿ ಯಾರನ್ನು ಪಡೆದುಕೊಳ್ಬೇಕು, ಯಾರನ್ನು ಪಡೆದುಕೊಳ್ಳಬಾರ್ದಂಥ ಕಾನೂನನ್ನು ಗಾಳಿಗೆ ತೂರಿ ತಾವೇನು ಮಾಡ್ತಕ್ಕಂಥ ಈ ಭ್ರಷ್ಟವನ್ನು ಇಲಾಖೆಯನ್ನು ಅದನ್ನು ತಡೆಗಟ್ಟಿಸಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಆಗ್ಲಾರ್ದಂಗೆ ನೋಡಿಕೊಂಡು ಹೋಗಬೇಕಂತೇಳಿ ಈ ಮಾದಿಗ ದಂಡರ ಹೋರಾಟ ಸಮಿತಿಯನ್ನು ಎಚ್ಚರಿಕೆ ನೀಡ್ತಾ ಇದ್ದೇವೆ.
ಜೈ ಮಾದಿ. ನಮ್ಮ ಹೆಸರು ಬಸವರಾಜ್ ಮೇತ್ರಿ ಅಂತೇಳಿ ಮಾದಿ ಜನರು ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ.